ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಮೇಲೆ ಶಾಕ್. ಸಿಎಂ ಕುರ್ಚಿ ಮೇಲೆ ಕಂಡಿಟ್ಟಿದ್ದಂತಹ ಡಿಕೆಗೆ ಅಡ್ಡಿ. ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ದಲಿತ ಸಿಎಂ ಕಾರ್ಡ್. ಡಿಸಿಎಂ ಡಿಕೆಗೆ ಶಾಕ್ ಮೇಲೆ ಶಾಕ್. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಂತಹ ಡಿಕೆಗೆ ಅಡ್ಡಿ. ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ದಲಿತ ಸಿಎಂ ಕಾರ್ಡ್. ನವೆಂಬರ್ ಕ್ರಾಂತಿ ಹೊತ್ತಿನಲ್ಲೇ ದಲಿತರ ಸಿಎಂ ಕೂಗು. ಸಿಎಂ ಆಪ್ತರ ಕೊಟ್ಟ ದಲಿತ ಸಿಎಂ ಆ ಒಂದು ಅಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಕಂಗಾಲ್. ಕಾಂಗ್ರೆಸ್ ಅಲ್ಲಿ ದಲಿತ ಕಾರ್ಡ್ ಪ್ಲೇ ಮಾಡಿದಂತಹ ಸಿಎಂ ಆಪ್ತರು ಆ ಸಂಬಂಧ ನಿನ್ನೆ ಸಭೆ ನಡೆಸಿರುವಂತಹ ಎಚ್.ಸಿ. ಮಹದೇವಪ್ಪ ಹಾಗೂ ಪರಂ ದಲಿತ ಸಿಎಂ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಲಿರುವಂತಹ ವಿಚಾರ. ಸಿದ್ದರಾಮಯ್ಯ ಕುರ್ಚಿ ತ್ಯಾಗ ಮಾಡಿದ್ರೆ ಮುಂದೇನು ಅನ್ನುವಂತಹ ಬಗ್ಗೆ ಚರ್ಚೆ. ಡಿಕೆ ಶಿವಕುಮಾರ್ ಅವರ ಆಪ್ತರ ವಿರುದ್ಧ ದಲಿತಾಸ್ತ್ರ ಪ್ರಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರ ಸಜ್ಜು. ದಲಿತರ ಸಿಎಂ ರೇಸ್ನಲ್ಲಿ ಪರಂ ಸುರೇಶ್ ಮುನಿಯಪ್ಪ ಹೆಸರು. ಮಲ್ಲಿಕಾರ್ಜುನ್ ಖರ್ಗೆ ಅಷ್ಟೇ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ. ಸೋನಿಯಾ ಗಾಂಧಿಗೂ ಕೂಡ ಅತ್ಯಾಪ್ತರು ಕೆಎಚ್ ಮುನಿಯಪ್ಪ ಅವರು. ದಿಢೀರ್ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ತಂದಿರುವಂತಹ ಸಿಎಂ ಆಪ್ತರು ಡಿಕೆ ನಡೆ ಬಗ್ಗೆ ಗರಂ ಆಗಿ ದಲಿತ ಸಿಎಂ ಅಸ್ತ್ರ ಪ್ಲೇ ಮಾಡಿದ್ರ ಅಂತ ಹೇಳಿ ಒಂದು ಡೌಟ್. ಈ ಹಿಂದೆ ದಲಿತ ಸಿಎಂ ಕೂಗಿಗೆ ಬ್ರೇಕ್ ಹಾಕಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಲೆ ನೋವು ತಂದಿರುವಂತಹ ಸಿಎಂ ಆಪ್ತರ ದಲಿತ ಕಾರ್ಡ್ ಪ್ಲೇ. ಎಸ್, ಹೇಳ್ತೀನಿ. ಏನಾಯ್ತು, ಮೊದಲು ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ. ಸೊ ಡೆಲ್ಲಿಲಿ ಯಾವುದೋ ಒಂದು ಬೇರೆ ವಿಚಾರಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಎಲ್ಲ ಮೂಲಗಳೇನು ಹೇಳುತ್ತೆ ಅಂತಂದರೆ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಬಟ್ ರಾಹುಲ್ ಗಾಂಧಿ ಅವರು ಸಿಕ್ಕಿಲ್ಲ ಅನ್ನುವಂತಹ ಸುದ್ದಿ ಕೂಡ ಮುನ್ನೆಲೆಗೆ ಬರುತ್ತೆ. ಇದರ ಹಿಂದೆ ಏನಾಗಿತ್ತು ಅಂತಂದರೆ ಎಲ್ಲೋ ಒಂದು ಕನಕದಾಸರ ಜಯಂತಿಯ ವಿಚಾರವಾಗ ಎಲ್ಲೋ ಒಂದು ಕಡೆ ಬೆಳಗಾವಿಗೆ ಹೋದಾಗ ಅಲ್ಲಿ ಯತೀಂದ್ರ ಅವರು ಡಿಕೆ ಶಿವಕುಮಾರ್ ಅವರನ್ನು ಇಗ್ನೋರ್ ಮಾಡಿ, ಮಾತಲ್ಲಿ ಇಗ್ನೋರ್ ಮಾಡಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುನ್ನೆಲೆಗೆ ತರ್ತಾರೆ. ತದಾದ ನಂತರ ಈ ದಲಿತರ ಒಂದು ವಿಚಾರ ಬರುತ್ತೆ. ಪರಂ ಅವರು ಅಂದರೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ದಲಿತರೇ ಆಗಿರ್ತಾರೆ. ಕೆಎಚ್ ಮುನಿಯಪ್ಪ ಅವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಕಾರ್ಯಕರ್ತ ಅಥವಾ ಮುನಿಯಪ್ಪ ಅವರ ಅಭಿಮಾನಿ ಏನೋ ಗೊತ್ತಿಲ್ಲ, ಮುಂದಿನ ದಲಿತ ಸಿಎಂ ಮುನಿಯಪ್ಪ ಅವರಿಗೆ ಜೈ ಅಂತ ಹೇಳ್ತಾರೆ. ಈ ಜೈಕಾರವು ಕೂಡ ಅದು ಪ್ಲಸ್ ಆಗುತ್ತೆ. ಅದಾದ ನಂತರ ಇನ್ನು ಪರಮೇಶ್ವರ್ ಅವರಂತೂ ನಾವು ಕೂಡ ರೇಸ್ನಲ್ಲಿ ಇದ್ದೇವೆ ಅನ್ನೋ ಥರದಲ್ಲಿ ಮಾತನಾಡಿರ್ತಾರೆ. ಈಗ ಆಬ್ವಿಯಸ್ಲಿ ಪ್ಲಸ್ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರು ಈಗ ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಬೇಕಾಗತ್ತೆ. ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ಅಂತಂದರೆ ಅವರಿಗೆ ಬೆಂಬಲಿಗರು ಜಾಸ್ತಿ ಆಗ್ತಾರೆ. ಆಬ್ವಿಯಸ್ಲಿ ಅವ್ರಿಗೆ ಬೆಂಬಲಿಗರು ಜಾಸ್ತಿ ಆಗ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಮ್ಮಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಾಗಿರುವಂತಹ ಪ್ಲ್ಯಾನ್ ಹೇಗಿರುತ್ತೆ ಮುಂದೆ ಅಂತಂದರೆ ಯಾರಿಗೂ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರೂ ಕೂಡ ಪ್ರಯೋಜನ ಆಗಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂಥದ್ದು ದಲಿತ ಎನ್ನುವಂತಹ ಒಂದು ಪ್ಲೇ ಕಾರ್ಡ್. ಆ ಪ್ಲೇ ಕಾರ್ಡನ್ನು ಬೇರೆ ಎಲ್ಲರೂ ಆಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಆಡೋಕ್ಕಾಗಲ್ಲ. ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಒಕ್ಕಲಿಗರಾಗಿರುವಂತಹ ಕಾರಣ. ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬಹುದು? ದೆಹಲಿಯಲ್ಲಿ ಒಂದು ರೌಂಡ್ ಮಾತಾಡಬಹುದು. ನವೆಂಬರ್ ಕ್ರಾಂತಿಗೆ ಸಜ್ಜು ಮಾಡಿಕೊಳ್ಳಬಹುದು. ಎಲ್ಲ ದಲಿತರು ಒಗ್ಗಟ್ಟಾದರೂ ಕೂಡ ಒಕ್ಕಲಿಗರೇ ಗೆಲ್ಲೋದು ಅಂತ ತೋರಿಸ್ಕೊಡ್ಬಹುದು. ಸೋ ಮೆನಿ ಆಪ್ಷನ್ಸ್. ಕಾದ್ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.